ಸ್ನೇಹಿತರೆ, ಬೆಳೆ ವಿಮೆ ಕಟ್ಟಿರ್ತೀವಿ. ಅದಾದ ನಂತರ ಬೆಳೆ ಲಾಸ್ ಆಗಿದೆ ಅಂತ ಯಾರು ನಿರ್ಧಾರ ಮಾಡ್ತಾರೆ ಮತ್ತು ಹೇಗೆ ನಿರ್ಧಾರ ಮಾಡ್ತಾರೆ, ಯಾವೆಲ್ಲ ಮಾನದಂಡಗಳನ್ನು ಅನುಸರಿಸ್ತಾರೆ ಅನ್ನೋದನ್ನು ಈ ವಿಡಿಯೋದಲ್ಲಿ ತಿಳಿಸಿರ್ತೀನಿ. ವಿಡಿಯೋನ ಪೂರ್ತಿ ನೋಡಿ. ಮಾಹಿತಿ ಇಷ್ಟ ಆದರೆ ಬೇರೆ ರೈತರಿಗೂ ಸಹ ಶೇರ್ ಮಾಡಿ. ಕರ್ನಾಟಕ ಸ್ಟೇಟ್ ನ್ಯಾಚುರಲ್ ಡಿಸಾಸ್ಟರ್ ಮಾನಿಟರಿಂಗ್ ಸೆಂಟರ್ ಅಂತಂದರೆ ಕರ್ನಾಟಕ ರಾಜ್ಯ ನೈಸರ್ಗಿಕ ವಿಕೋಪ ಉಸ್ತುವಾರಿ ಕೇಂದ್ರ ಅಂತ ಒಂದಿದೆ ಸಂಸ್ಥೆ. ಆ ಸಂಸ್ಥೆ ಏನು ಮಾಡುತ್ತೆ ಅಂತಂದರೆ ಈ ಟೆಲಿಮೆಟ್ರಿಕ್ ರೈನ್ ಗೇಜು ಅಂದರೆ ಈ ಮಳೆಯ ಮಾಪನ ಅನ್ನೋಂಥ ಡಿವೈಸ್ ಏನಿದೆಯೋ ಅದು, ಮತ್ತು ಆಟೋಮೆಟಿಕ್ ವೆದರ್ ಸ್ಟೇಷನ್ ಅಂತ ಅದನ್ನ ಇನ್ಸ್ಟಾಲ್ ಮಾಡಿರ್ತಾರೆ. ಇಲ್ಲಿ ನಮ್ಮ ಗ್ರಾಮ ಪಂಚಾಯಿತಿಯ ಮಟ್ಟದಲ್ಲಿ ಮಾಡಿರ್ತಾರೆ. ಗ್ರಾಮ ಪಂಚಾಯಿತಿಯ ಬಿಲ್ಡಿಂಗ್ ಆಗಿರ್ಬೋದು ಅಥವಾ ಸರ್ಕಾರಿ ಜಾಗ ಆಗಿರ್ಬೋದು, ಆ ವ್ಯಾಪ್ತಿನಲ್ಲಿ ಮಾಡಿರ್ತಾರೆ. ಅದು ಏನು ಮಾಡುತ್ತೆ ಅಂತಂದರೆ ವಾತಾವರಣದಲ್ಲಿ ಆಗುವಂಥ ಬದಲಾವಣೆಗಳನ್ನು, ಅಂದರೆ ಬಿಸಿಲು, ಗಾಳಿ, ಮಳೆ, ಆರ್ದ್ರತೆ, ತೇವಾಂಶ ಇದನ್ನು ಗ್ರಹಿಸುತ್ತೆ. ಅದು ಪ್ರತಿ ಪಂಚಾಯಿತಿ ಮಟ್ಟದಲ್ಲಿ ಹಾಕಿರೋಂಥ ಇನ್ಸ್ಟಾಲ್ ಮಾಡಿರೋಂಥ ಈ ಡಿವೈಸ್ ಏನಿರ್ತಾವೋ ಇವು ಡೇಟಾಬೇಸನ್ನು ಪ್ರತಿ 15 ನಿಮಿಷಕ್ಕೊಂದ್ಸರಿ ರಿಫ್ರೆಶ್ ಮಾಡಿಬಿಟ್ಟು ಸೆಂಟ್ರಲ್ ರಿಮೋಟ್ ಸೆಂಟರ್ ಅಂತ ಏನಿರುತ್ತೋ, ಪೂರ್ತಿ ನಮ್ಮ ಸ್ಟೇಟ್ ಲೆವೆಲಲ್ಲಿ ಮಾನಿಟರ್ ಮಾಡ್ತಾ ಇರ್ತಾರಲ್ಲ ಅವರಿಗೆ ಮಾಹಿತಿಯನ್ನು ಕಳಿಸ್ಕೊಡುತ್ತೆ ಪ್ರತಿ 15 ನಿಮಿಷಕ್ಕೊಂದ್ಸಾರಿ. ಇವಾಗ ಒಂದು ಉದಾಹರಣೆ ಕೊಟ್ಟು ಹೇಳಬೇಕು ಅಂತಂದರೆ, ಈಗ ಈರುಳ್ಳಿ ಬೆಳೆಯೋದಕ್ಕೆ ಎಂಥ ವಾತಾವರಣ ಇರಬೇಕು, ಯಾವ ವಾತಾವರಣದಲ್ಲಿ ಈರುಳ್ಳಿ ಚೆನ್ನಾಗಿ ಬರುತ್ತೆ ಅಂತ ಒಂದು ಮಾರ್ಗಸೂಚಿ ಇರುತ್ತೆ. ಯಾರು? ತೋಟಗಾರಿಕೆ ಕೃಷಿ ಅಧಿಕಾರಿಗಳು, ಕೃಷಿ ವಿಜ್ಞಾನಿಗಳ ಬಳಿ. ಒಂದು 15ರಿಂದ 25 ಡಿಗ್ರಿ ಸೆಲ್ಸಿಯಸ್ವರೆಗೂ ಉಷ್ಣಾಂಶ ಇರಬೇಕು. ಈರುಳ್ಳಿ ಬಿತ್ತನೆ ಮಾಡಿದ ಒಂದು 4 ತಿಂಗಳ ಸರಾಸರಿನಲ್ಲಿ ಒಂದು 600ರಿಂದ ಒಂದು 700-800 mm ಅಷ್ಟು ಮಿಲಿಮೀಟರಷ್ಟು ಮಳೆ ಆಗಬೇಕು ಅಂತ ಒಂದು ಗೈಡ್ಲೈನ್ ಇದೆ. ಆದರೆ ಮಳೆಯ ಪ್ರಮಾಣ ಜಾಸ್ತಿ ಆಗಿ ಅಥವಾ ಕಡಿಮೆ ಆಗಿ ಬೆಳೆ ಹಾನಿ ಆದಾಗ ಸರ್ಕಾರ ಒಂದು ಕಟ್ ಆಫ್ ಡೇಟನ್ನು ನಿಗದಿ ಮಾಡುತ್ತೆ. ಈ ತಿಂಗಳಿಂದ ಈ ತಿಂಗಳ ಎಂಡಿಂಗ್ವರೆಗೂ ಅಂತ. ಆ 4 ತಿಂಗಳಲ್ಲಿ ಆ ದಿನಾಂಕಗಳೇನಿರ್ತಾವೋ ಅಷ್ಟರ ಒಳಗಡೆ ಸರಾಸರಿ ತಗೊತಾರೆ. ಅಂದರೆ ಸರಾಸರಿ ಎಷ್ಟು ಮಳೆ ಆಗಿದೆ, ಯಾವ ರೀತಿ ಗಾಳಿ ಬೀಸಿದೆ, ಎಷ್ಟು ಬಿಸಿಲಿತ್ತು, ಎಷ್ಟು ಉಷ್ಣತೆ ದಾಖಲಾಗಿತ್ತು, ಇದೆಲ್ಲದನ್ನು ಕನ್ಸಿಡರ್ ಮಾಡ್ತಾರೆ. ಆ 4 ತಿಂಗಳ ಸರಾಸರಿಯನ್ನು ತಗೊತಾರೆ ಅವರು. ಈಗ ವಾರ್ಷಿಕ ಬೆಳೆಗಳಿಗಾದರೆ 1 ವರ್ಷದ ಅವಧಿಯನ್ನು ಸರಾಸರಿಯಾಗಿ ತಗೊತಾರೆ. ಯಾವುವು ಅಡಿಕೆ ಅಂಥ ಬೆಳೆಗಳಿಗೆ. ಇವೆಲ್ಲ ಅಲ್ಪಾವಧಿ ಬೆಳೆಗಳು ಏನಿದಾವೋ ಈರುಳ್ಳಿ, ಮೆಕ್ಕೆಜೋಳ ಇಂಥವಕ್ಕೆ ಒಂದು 4 ತಿಂಗಳ ಸರಾಸರಿ ಅಷ್ಟೇ ತಗೊತಾರೆ ಅವರು. ಆ ಸರಾಸರಿಯನ್ನು ತಗೋಬೇಕಾರಾಗ ಆ ಡಿವೈಸ್ ಏನು ಇನ್ಸ್ಟಾಲ್ ಮಾಡಿರ್ತಾರೋ ಅದು ಗ್ರಾಮ ಪಂಚಾಯಿತಿಯ ವ್ಯಾಪ್ತಿನಲ್ಲಿರುತ್ತೆ. ಗ್ರಾಮ ಪಂಚಾಯಿತಿ ಬಿಟ್ಟು ನಮ್ಮ ಊರು ಒಂದು 6 ಕಿಲೋಮೀಟ್ರು, ಒಂದು 7 ಕಿಲೋಮೀಟ್ರು ಡಿಸ್ಟೆನ್ಸಲ್ಲಿದ್ದು ಆ ಡಿವೈಸ್ ಹಾಕಿದಂಥ ಏರಿಯಾದಲ್ಲಿ ಮಳೆ ಚೆನ್ನಾಗಿದ್ದು ಪೂರಕ ವಾತಾವರಣ ಅಲ್ಲಿ ದಾಖಲಾಗಿದ್ದು, ಆದರೆ ನಾವು ಬಿತ್ತನೆ ಮಾಡಿದಂಥ ಒಂದು 6-7 ಕಿಲೋಮೀಟ್ರು ದೂರದಲ್ಲಿ ಇರೋಂಥ ಏರಿಯಾದಲ್ಲಿ ನಾವೇನು ಬಿತ್ತನೆ ಮಾಡಿರ್ತೀವಿ ಅಲ್ಲಿ ಪೂರಕ ವಾತಾವರಣ ಇರಲ್ಲ, ಮಳೆ ಚೆನ್ನಾಗಿ ಆಗಿರಲ್ಲ ಅಂತ ಅಂದಾಗ ಅದು ನಮಗೆ ಲಾಸು. ಆದರೆ ಸರ್ಕಾರ ಕನ್ಸಿಡರ್ ಮಾಡೋದು ಆ ಮಾಪನದಲ್ಲಿ ಏನೆಲ್ಲ ದಾಖಲೆ ಆಗಿರುತ್ತೋ ಡಾಟಾಬೇಸು ಅದನ್ನು ಮಾತ್ರ ಕನ್ಸಿಡರ್ ಮಾಡುತ್ತೆ ಸರ್ಕಾರ. ಹಾಗಾಗಿಯೇ ಕಳೆದ ಒಂದು 2 ವರ್ಷದಲ್ಲಿ ಈ ಮೆಕ್ಕೆಜೋಳ, ಈರುಳ್ಳಿ ಈ ರೀತಿ ಬೆಳೆ ವಿಮೆ ಏನೆಲ್ಲ ಪಾವತಿ ಮಾಡಿದ್ರೋ ರೈತರು, ಮಳೆ ಚೆನ್ನಾಗಿ ಆದಂಥ ಪ್ರದೇಶದಲ್ಲಿ ಯಾರಿಗೂ ಬೆಳೆ ಪರಿಹಾರ ಬರಲಿಲ್ಲ. ಬೆಳೆ ಇನ್ಶೂರೆನ್ಸ್ಗೆ ನಾವು ಪೇ ಮಾಡಿದ್ವಲ್ಲ ಪ್ರೀಮಿಯಮ್ಮು, ಆ ಮೊತ್ತ ನಮಗೆ ಬರಲಿಲ್ಲ. ಯಾಕೆಂದರೆ ಮಳೆ ಚೆನ್ನಾಗಿ ಆಗಿತ್ತು, ವಾತಾವರಣವೂ ಸಹ ನಮ್ಮ ಬೆಳೆಗೆ ಪೂರಕವಾಗಿತ್ತು. ಯಾವ ರೈತರಿಗೂ ಸಹ ಅತಿವೃಷ್ಟಿಯಿಂದ ಏನಾದರೂ ಒಂದು ಸ್ವಲ್ಪ ಹಾನಿ ಆಗಿರ್ಬೋದು ಅನ್ನೋದು ಬಿಟ್ಟರೆ ಅನಾವೃಷ್ಟಿಯಿಂದ ಮಾತ್ರ ಯಾರಿಗೂ ಹಾನಿ ಆಗಲಿಲ್ಲ ಕೆಲವು ಭಾಗಗಳಲ್ಲಿ. ಹಂಗಾಗಿ ಬರಲಿಲ್ಲ. ಈ ಮಳೆಯ ಮಾಪನ ಮತ್ತು ಹವಾಮಾನದಲ್ಲಿ ಆಗುವಂಥ ವೈಪರೀತ್ಯವನ್ನು ದಾಖಲಿಸುವಂಥ ಆ ಸಾಧನವನ್ನು ಏನು ಇನ್ಸ್ಟಾಲ್ ಮಾಡಿರ್ತಾರೋ ಅದರಲ್ಲಿ ದಾಖಲಾಗಂಥ ಡೇಟಾಬೇಸಿನ ಆಧಾರದ ಮೇಲೆ ಈ ವರ್ಷ ಇಲ್ಲಿ ಈ ಭಾಗದಲ್ಲಿ ಮಳೆ ಜಾಸ್ತಿಯಾಗಿ ಹಾನಿಯಾಗಿದೆ ಅಥವಾ ಮಳೆ ಕೊರತೆಯಿಂದ ಹಾನಿಯಾಗಿದೆ ಅಂತ ಒಂದು ವರದಿ ಕೊಡ್ತಾರೆ. ಈ ತಜ್ಞರ ವರದಿಯ ಆಧಾರದ ಮೇಲೆ ಸರ್ಕಾರ ಘೋಷಣೆ ಮಾಡುತ್ತೆ ಆ ಏರಿಯಾದಲ್ಲಿ ಬರ ಪೀಡಿತವಾಗಿದೆ ಅಥವಾ ನೆರೆ ಪೀಡಿತವಾಗಿದೆ ಅಂತ. ಅದರ ಮಾಹಿತಿಯನ್ನು ಈ ಇನ್ಶೂರೆನ್ಸ್ ಕಂಪನಿಗಳು ಯಾವೆಲ್ಲ ಸರ್ಕಾರದ ಜೊತೆ ಟೈಅಪ್ ಆಗಿರ್ತಾವೋ
ಒಂದೊಂದು ಏರಿಯಾದಲ್ಲಿ ಒಂದೊಂದು ಇನ್ಶೂರೆನ್ಸ್ ಕಂಪನಿಗಳು, ಒಂದೊಂದು ಬೆಳೆಗೆ ಒಂದೊಂದು ಇನ್ಶೂರೆನ್ಸ್ ಕಂಪನಿಗಳು ಟೈ ಅಪ್ ಆಗಿರ್ತವೆ. ಅಂಥ ಇನ್ಶೂರೆನ್ಸ್ ಕಂಪನಿಗಳಿಗೆ ಸರ್ಕಾರ ಮಾಹಿತಿ ಕೊಡುತ್ತೆ, ಈ ರೀತಿ ಬೆಳೆ ಹಾನಿ ಆಗಿದೆ ಅಂತ. ಹಂಗೆ ಸರ್ಕಾರ ವರದಿ ಸಲ್ಲಿಸಿದ ಒಂದು 7 ದಿನದ ಒಳಗೆ ಇವರ ಏನೇ ತಕರಾರುಗಳಿದ್ರೂ ಸಹ ತಕರಾರು ಸಲ್ಲಿಸಬಹುದು. ಯಾವುದೇ ರೀತಿ ತಕರಾರು ಇಲ್ಲ, ಬೆಳೆ ಹಾನಿಯಾಗಿರೋದು ನಿಜ ಅಂತ ಇನ್ಶೂರೆನ್ಸ್ ಕಂಪನಿಯವ್ರಿಗೂ ಮನವರಿಕೆ ಆದರೆ ಇನ್ಶೂರೆನ್ಸ್ ಮೊತ್ತ ನಮಗೆ ಕೈ ಸೇರುತ್ತೆ.